ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಮೂಲ ಸೌಕರ್ಯಗಳ ಒಂದು 3ನೇ ತರಗತಿಯಾಗಿರುತ್ತದೆ. ನಾವು ಹಿಂದಿನ 2 ತರಗತಿಯಲ್ಲಿ ಏನು ಕಲ್ತಿದ್ದೇವೆ ಅಂದ್ರೆ ಮೂಲ ಸೌಕರ್ಯಗಳಂದ್ರೆ ಏನು ಮತ್ತು ಅದಕ್ಕೆ ಸರ್ಕಾರದಲ್ಲಿ ಎಷ್ಟು ಬಂಡವಾಳ ಅಥವಾ ಬಜೆಟನ್ನು ಇಟ್ಟಿದ್ದಾರೆ ಮತ್ತು ರಸ್ತೆಗಳು ಯಾವ ರೀತಿ ಭಾರತದಲ್ಲಿ ರಸ್ತೆಗಳಿದಾವೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳಂದ್ರೆ ಏನು, ಅತ್ಯಂತ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ ಯಾವುದು ಮತ್ತು ಅತ್ಯಂತ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಯಾವುದು ಮತ್ತು ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ಹೆದ್ದಾರಿಗಳು, ಪ್ರಮುಖ ರಸ್ತೆ ಬಗ್ಗೆ ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಬಗ್ಗೆ ಪ್ರತಿಯೊಂದನ್ನು ನಾವು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಇವತ್ತು ಏನು ತಿಳಿದುಕೊಳ್ಳೋಣಪ್ಪ ಅಂದ್ರೆ ರೈಲು ಸಾರಿಗೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ಅಂದ್ರೆ ಭಾರತದಲ್ಲಿ ಅತಿ ವೇಗವಾಗಿ ಓಡುತ್ತಿರುವ ರೈಲು ಯಾವುದು, ಸ್ಪೀಡ್ ರೈಲು, ಮತ್ತು ರೈಲಿನ ಜೋನ್ಸ್ ಅಥವಾ ವಲಯಗಳು ಎಷ್ಟದವ, ಮತ್ತು ಏನಪ್ಪ ಅಂದ್ರೆ ಅತಿ ಉದ್ದವಾದ ಪ್ಲಾಟ್ಫಾರ್ಮ್ ಹೊಂದಿರುವ ರೈಲ್ವೆ ವಲಯ ಯಾವುದು, ಅದರ ಬಗ್ಗೆ ಅಥವಾ ರೈಲಿನ ಬಗ್ಗೆ ಅಥವಾ ರೈಲು ಟ್ರಾನ್ಸ್ಪೋರ್ಟೇಷನ್ ಅದಲ್ಲ ಇದು ರೈಲು, ಇದ್ರ ಬಗ್ಗೆ ಹಿಂದಿನ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳಿದನಲ್ಲ ಅದು ಪ್ರತಿಯೊಂದನ್ನು ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ರೈಲನ್ನು ಆವಿಷ್ಕಾರ ಮಾಡಿದವರು ಯಾರಪ್ಪ ಅಂದ್ರೆ ಜಾರ್ಜ್ ಸ್ಟಿಫನ್ಸನ್ ಅವರು ಆಗಿರ್ತಾರೆ. ಇವರು ಪ್ರಪಂಚದ ರೈಲು ಸಾರಿಗೆಯ ಪಿತಾಮಹ ಅಂತೀವಿ. ಹಾಗಾದರೆ ಭಾರತದ ರೈಲು ಸಾರಿಗೆ ಪಿತಾಮಹ ಯಾರು, ಕರ್ನಾಟಕದ ರೈಲು ಸಾರಿಗೆ ಪಿತಾಮಹ ಯಾರು, ಇದನ್ನು ತಿಳ್ಕೊತಾ ಹೋಗೋಣ. ಮೊಟ್ಟ ಮೊದಲು ಇಂಗ್ಲೆಂಡ್ನಲ್ಲಿ ಏನಾಗುತ್ತಪ್ಪ ಅಂದ್ರೆ 1885ರಲ್ಲಿ ಇಂಗ್ಲೆಂಡ್ನ ಸ್ಟಾಕ್ಟೌನ್ನಿಂದ ಡಾರ್ಲಿಂಗ್ಟನ್ ಟೌನ್ ಮಧ್ಯೆ ಏನಂದ್ರೆ ರೈಲು ಸಂಪರ್ಕವನ್ನು ಕಲ್ಪಿಸ್ತಾರೆ. ಇದು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ. ಮತ್ತು ರೈಲನ್ನು ಕಂಡುಹಿಡಿದವರು ಯಾರಪ್ಪ ಅಂದ್ರೆ ಜಾರ್ಜ್ ಸ್ಟಿಫನ್ಸನ್. ಇವರನ್ನು ಏನಂತೀವಿ ಅಂದ್ರೆ ರೈಲು ಸಾರಿಗೆಯ ಪಿತಾಮಹ, ಪ್ರಪಂಚದ ರೈಲು ಸಾರಿಗೆಯ ಪಿತಾಮಹ ಅಂತ ಕರಿತೇವೆ. 1853ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಈ 1853 ಸಮಯದಲ್ಲಿ ಭಾರತವನ್ನು ಬ್ರಿಟಿಷರು ಆಳ್ವಿಕೆ ಮಾಡ್ತಿರ್ತಾರೆ. ಬ್ರಿಟಿಷರು ಆಳ್ವಿಕೆ ಮಾಡೋ ಟೈಮಿಗೆ ಏನಪ್ಪ ಅಂದ್ರೆ ಅವ್ರಿಗೆ ಒಂದು ವಸ್ತುವನ್ನು ಬೇರೆ ಸ್ಥಳಕ್ಕೆ ಸಾಗಣೆ ಮಾಡೋಕ್ಕೆ ಅನುಕೂಲವಾಗಲಿಕ್ಕೆ ಅಂದ್ರೆ ಬ್ರಿಟಿಷರು ತಮ್ಮ ಅನುಕೂಲಕ್ಕೋಸ್ಕರ ಏನು ಮಾಡ್ತಾರೆ ಅಂದ್ರೆ ಒಂದು ರೈಲ್ವೆ ಸಾರಿಗೆಯನ್ನು ಏನು ಮಾಡ್ತಾರೆ ಪ್ರಾರಂಭಿಸ್ತಾರೆ. ಅದು ಎಲ್ಲಿದೆ ಅಂದ್ರೆ ಭಾರತದಲ್ಲಿ ಮುಂಬೈಯಿಂದ ತಾಣದವರೆಗೆ 1853 ಏಪ್ರಿಲ್ 16ರಂದು ಬರೀ 34 ಕಿಲೋಮೀಟರ್ ರೈಲು ಹಳಿಯನ್ನು ತಯಾರಿಸ್ತಾರೆ ಅಥವಾ ನಿರ್ಮಾಣ ಮಾಡ್ತಾರೆ. ಈ ರೈಲಿ ಏನು ಹೆಸರಿತ್ತಪ್ಪ ಅಂದ್ರೆ ಸಾಹಿಬ್ ಸಿಂಧ್ ಸುಲ್ತಾನ್ ಅತ್ತಿತ್ತು. ಇದು ಏಷ್ಯಾ ಖಂಡದಲ್ಲಿ ಮೊದಲ ಸಂಚಾರ ಆಗಿರುತ್ತದೆ. ಮುಂದೆ ಹೋಗೋಣ. ಇದಕ್ಕಿಂತ ಮೊದಲು ನಾವು ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ ಸ್ವಲ್ಪ 1859ರಲ್ಲಿ ಬೆಂಗಳೂರು ಟು ಜೋಲಾರ್ಪೇಟೆ ಮಧ್ಯೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಟು ಜೋಲಾರ್ಪೇಟೆ ಮಧ್ಯೆ, ಮದ್ರಾಸ್ನ ಜೋಲಾರ್ಪೇಟೆ ಮಧ್ಯೆ ರೈಲು ಸಂಪರ್ಕವನ್ನು ಪ್ರಾರಂಭ ಆಗ್ತದೆ. ನೆಕ್ಸ್ಟ್ ಏನಾಯ್ತಂದ್ರೆ 1882ರಲ್ಲಿ ಎಲ್ಲದಪ್ಪ ಅಂದ್ರೆ ಬೆಂಗಳೂರು ಟು ಮೈಸೂರು ಮಧ್ಯೆ ರೈಲು ಸಂಪರ್ಕ ಹೊಂದದ. ಕರ್ನಾಟಕದ ರೈಲು ಸಾರಿಗೆ ಪಿತಾಮಹ ಯಾರಪ್ಪ ಅಂದ್ರೆ ಮಾರ್ಕ್ ಕಬ್ಬನ್ ಅವರಿಗೆ ಕರೀತಾರೆ. ಮತ್ತು ಮೈಲಾರ ಮಹದೇವಪ್ಪ ರೈಲು ನಿಲ್ದಾಣ ಒಂದು ಯಾವ ರೈಲ್ವೆ ನಿಲ್ದಾಣವನ್ನು ಕರಿತೀವಪ್ಪ ಅಂದ್ರೆ ಒಂದು ಹಾವೇರಿ ರೈಲು ನಿಲ್ದಾಣವನ್ನು ಮೈಲಾರ ಮಹದೇವಪ್ಪ ರೈಲು ನಿಲ್ದಾಣ ಅಂತ ಕರಿತೀವಿ. ಇಲ್ಲಿದೆ ನೋಡಿ. ಭಾರತದ ರೈಲು ಪಿತಾಮಹ ಯಾರು ಅಂತಂದ್ರೆ ಲಾರ್ಡ್ ಡಾಲ್ ಹೌಸಿ ಅವರಿಗೆ ಕರೀತಾರೆ. ಯಾಕಪ್ಪ ಅಂದ್ರೆ 1853ರಲ್ಲಿ ಮುಂಬೈ ಟು ಥಾಣೆ ಮಧ್ಯೆ ರೈಲು ಸಂಪರ್ಕ ಆಗ್ತಿರಲ್ಲ, ಆ ಸಮಯದಲ್ಲಿ ಭಾರತ ಗವರ್ನರ್ ಜನರಲ್ ಯಾರಿದ್ದರು ಅಂದ್ರೆ ಲಾರ್ಡ್ ಡಾಲ್ ಹೌಸಿ ಅವರಿದ್ದರು. ಅದೇ 1859ರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಟು ಮದ್ರಾಸ್ನ ಜೋಲಾರ್ಪೇಟೆ ಮಧ್ಯೆ ಏನಂದ್ರೆ ರೈಲು ಮಾರ್ಗ ಕರ್ನಾಟಕದ ಹಾಕಿರಲ್ಲ, ಆ ಟೈಮ್ದಲ್ಲಿ ಕರ್ನಾಟಕದ ಕಮಿಷನರ್ ಆಳ್ವಿಕೆ ಇತ್ತಲ್ಲ, ಆ ಟೈಮ್ ಮಾರ್ಕ್ ಕಬ್ಬನ್ ಅವರು ಕಮಿಷನರ್ ಆಗಿರ್ತಾರೆ. ಅದನ್ನು ಸ್ವಲ್ಪ ತಿಳ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಇಲ್ಲಿದೆ ನೋಡಿ. ಮಾರ್ಕ್ ಕಬ್ಬನ್ ಅವರು ಏನಪ್ಪ ಅಂದರೆ ಕರ್ನಾಟಕದ ರೈಲು ಸಾರಿಗೆಯ ಪಿತಾಮಹ ಅಂತ ಕರಿತೀವಿ. ಅದೇ ಲಾರ್ಡ್ ಡಾಲ್ ಹೌಸಿಯರ್ನ ಭಾರತ ರೈಲು ಸಾರಿಗೆಯ ಪಿತಾಮಹ ಅಂತ ಕರಿತೀವಿ. ಮುಂದೆ ಹೋಗೋಣ. ಇದು ಬರ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಏನಪ್ಪ ಅಂದ್ರೆ ಪ್ರಪಂಚದ
ಪ್ರಪಂಚದ ರೈಲು ಸಾರಿಗೆಯ ಪಿತಾಮಹ ಯಾರಪ್ಪ ಅಂದ್ರೆ ಜಾರ್ಜ್ ಸ್ಟಿಫನ್ಸನ್. ಮತ್ತು ಭಾರತದ ರೈಲು ಸಾರಿಗೆ ಪಿತಾಮಹ ಯಾರಂದ್ರೆ ಭಾರತದ ಲಾರ್ಡ್ ಡಾಲ್ಹೌಸಿ. ಮತ್ತು ಕರ್ನಾಟಕದ ಯಾರಪ್ಪ ತಿಳ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಕರ್ನಾಟಕದ ಯಾರಪ್ಪ ಅಂದ್ರೆ ಮಾರ್ಕ್ ಕಬ್ಬನ್. ಇದು ಯಾವಾಗಪ್ಪ ಅಂದ್ರೆ 1825ರಲ್ಲಿ, ಇದು 1853ರಲ್ಲಿ, ಕರ್ನಾಟಕದಲ್ಲಿ 1859ರಲ್ಲಿ, 1882ರಲ್ಲಿ ಏನಾಗ್ತದಂದ್ರೆ ಬೆಂಗಳೂರು ಟು ಮೈಸೂರು ಮಧ್ಯೆ ರೈಲು ಸಂಪರ್ಕವನ್ನು ಕಲ್ಪಿಸಲಾಗ್ತದೆ. ಮುಂದೆ ಹೋಗೋಣ. ಈ ರೈಲ್ವೆ ಹಳಿಗಳದಾವಲ್ಲ, ರೈಲ್ವೆ ಹಳಿಗಳ ಅಂತರದ ಆಧಾರದ ಮೇಲೆ ಟೋಟಲ್ ಎಷ್ಟಪ್ಪ ಅಂದ್ರೆ 4 ಭಾಗಗಳಾಗಿ ರೈಲು ಮಾರ್ಗಗಳನ್ನು ಏನಂದ್ರೆ ವಿಂಗಡಿಸ್ಯಾರ. ಅದರ ಒಂದೇದು ಏನಪ್ಪ ಅಂದ್ರೆ ಬ್ರಾಡ್ ಗೇಜ್. ಇದೆಷ್ಟು ಅಂದ್ರೆ 5.3 ಅಡಿ ಅಥವಾ 1.67 ಮೀಟರ್ ಅಂತೆ ಅಂತರ ಇರ್ತದೆ ಒಂದು ಹಳಿದಿಂದ ಇನ್ನೊಂದು ಹಳಿ. ಅಂದರೆ ಹಿಂಗೆ ನೋಡಿದು ಹಿಂಗೆ 2 ಹಳಿ ಇರ್ತಾವಲ್ಲ, ಆ ಹಳಿ ಇವೆರಡರ ಮಧ್ಯೆ ಎಷ್ಟಿರ್ತಪ್ಪ ಅಂದ್ರೆ ಬ್ರಾಡ್ ಗೇಜ್ದು 1.676 ಮೀಟರ್ ಇರ್ತದೆ. ಮತ್ತು ಮೀಟ್ರ್ ಗೇಜ್ ಇರ್ತದೆ, ಅದಕ್ಕೆ 1000 ಮೀಟರ್ ಇರ್ತದೆ. ಮತ್ತು ನ್ಯಾರೋ ಗೇಜ್ ಇರ್ತದೆ ಎಷ್ಟಪ್ಪ ಅಂದ್ರೆ 0.762 ಮೀಟರ್. ಇದು ಲೈಟ್ ಗೇಜ್ 0.610 ಮೀಟರ್ ಇರ್ತದೆ. ಇದು ಸ್ವಲ್ಪ ನೆನಪಿಟ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಈ ರೈಲ್ವೆ ಬಗ್ಗೆ ಹಿಂದೆ ಏನು ಇಂಪಾರ್ಟೆಂಟ್ ಕೇಳಿದಾನ ಅದನ್ನು ಒಂದೊಂದು ಒನ್ ಲೈನರ್ ಪ್ರಶ್ನೆ ಆಗಿತ್ತು, ಒನ್ ಲೈನರ್ ಆಗಿ ಹಾಕ್ಕೊಂಡಿದ್ದೀನಿ. ಅಂದರೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಕೆಲವು ಪ್ರಶ್ನೆಗಳನ್ನು ನಾನು ಇಲ್ಲಿ ಏನಾಗಂದ್ರೆ ಒಂದು ಲೈನರಲ್ಲಿ ಹಾಕ್ಕೊಂಡಿದ್ದೀನಿ. ಅವು ಒಂದು ಸ್ವಲ್ಪ ನೋಟ್ ಮಾಡಿ ಇಟ್ಕೊಳಕ್ಕೆ ನೀವು ಸಾಧ್ಯ ಆಗಿರಬೇಕು. ದೇಶದಲ್ಲಿ ಹೆಚ್ಚು ಕಂಡುಬರುವ ಗೇಜ್ ಯಾವುದಪ್ಪ ಅಂದ್ರೆ ಇದು ಬ್ರಾಡ್ ಗೇಜ್ ಆಗಿರ್ತದೆ. ಬ್ರಾಡ್ ಗೇಜ್ ದೇಶದಲ್ಲಿ ಅತಿ ಹೆಚ್ಚು ಕಂಡುಬರೋದು ಯಾವುದಪ್ಪ ಅಂದ್ರೆ ಬ್ರಾಡ್ ಗೇಜ್ ಆಗಿರ್ತದೆ. ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರೋದು ಯಾವುದಪ್ಪ ಅಂದ್ರೆ ನ್ಯಾರೋ ಗೇಜ್ ಕಂಡುಬರುತ್ತದೆ. ಈಶಾನ್ಯ ರಾಜ್ಯಗಳಲ್ಲಿ ಅತಿ ಹೆಚ್ಚು ಕಂಡುಬರುವುದು ಯಾವ ಗೇಜ್ ರೈಲು ಇದು ಅಂದ್ರೆ ಒಂದು ನ್ಯಾರೋ ಗೇಜ್. ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವ ಗೇಜ್ ಯಾವುದಪ್ಪ ಅಂದ್ರೆ ಒಂದು ಬ್ರಾಡ್ ಗೇಜ್ ಆಗಿರ್ತದೆ. ಸರ್ಕಾರವು 1992ರಲ್ಲಿ ಇದೇನಂದ್ರೆ ಇದು ಒಂದು ಸೆಕೆಂಡ್ ಹೇಳ್ತೀನಿ. ಇದು 1924ರಲ್ಲಿ ಏನಂದ್ರೆ ವಿಲಿಯಂ ಅಕ್ವರ್ತ್ ಒಂದು ಸಮಿತಿಯನ್ನು ಏನು ಮಾಡ್ತದೆ ನೇಮಕ ಮಾಡ್ತದೆ. 1924ರ ವಿಲಿಯಂ ಅಕ್ವರ್ತ್ ಸಮಿತಿಯ ಒಂದು ಶಿಫಾರಸ್ಸಿನ ಮೇರೆಗೆ ಏನಂದ್ರೆ ಪ್ರತಿ ವರ್ಷ ಬಜೆಟ್ ಮಂಡಿಸ್ತಾರಲ್ಲ, ಅದು ರೈಲ್ವೆ ಬಜೆಟನ್ನು ಸಪ್ರೇಟಾಗಿ ಮಂಡಿಸ್ತಿರು. ಅಂದ್ರೆ ಈ ಒಂದು ಎಲ್ಲ ಇಲಾಖೆಗಳದ್ದು ಒಂದು ಬಜೆಟ್ ಇದ್ರೆ ರೈಲ್ವೆ ಇಲಾಖೆದೇ ಒಂದು ಬಜೆಟ್ ಸಪ್ರೇಟಾಗಿರ್ತಿತ್ತು. ಅದು ಏನು ಅಂದ್ರೆ 2016ರಲ್ಲಿ ವಿವೇಕ್ ದೆಬ್ರಾಯಿ ಅವರ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಆ ರೈಲ್ವೆ ಬಜೆಟ್ ಏನು ಮಾಡಿದ ಅಂದ್ರೆ ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಲಾಯಿತು. ಮುಂದೆ ಹೋಗೋಣ. 1947ರಲ್ಲಿ ಸ್ವಾತಂತ್ರ್ಯ ಭಾರತದ ಮೊದಲ ರೈಲ್ವೆ ಸಚಿವ ಯಾರಂದ್ರೆ ಜಾನ್ ಮತಾಯಿ ಅವರು ಆಗಿರ್ತಾರೆ. 2016ರ ಕೊನೆಯ ರೈಲ್ವೆ ಬಜೆಟ್ ಮಂಡಿಸಿದವರು ಯಾರಪ್ಪ ಅಂದ್ರೆ ಒಂದು ಸುರೇಶ್ ಪ್ರಭು ಅವರು ಆಗಿರ್ತಾರೆ. ಅದೇ 2015 ಆದ ಬಳಿಕ 2017ರಲ್ಲಿ ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ನೊಂದಿಗೆ ಸೇರಿಸಿ ಮಂಡಿಸಿದವರು ಯಾರಪ್ಪ ಅಂದ್ರೆ ಒಂದು ಅರುಣ್ ಜೇಟ್ಲಿ ಅವರು ಆಗಿರ್ತಾರೆ. ಅತಿ ಹೆಚ್ಚು ರೈಲ್ವೆ ಬಜೆಟ್ ಮಂಡಿಸಿದವರು ಯಾರಪ್ಪ ಅಂದ್ರೆ ಲಾಲೂ ಪ್ರಸಾದ್ ಯಾದವ್ ಅವರು. ಇಲ್ಲಿದೆ ನೋಡಿ, ಲಾಲೂ ಪ್ರಸಾದ್ ಯಾದವ್ ಅವರು ಆಗಿರ್ತಾರೆ. ಮುಂದೆ ಹೋಗೋಣ. ರೈಲ್ವೆ ಬಜೆಟ್ ಮಂಡಿಸಿದ ಮೊದಲ ಮಹಿಳೆ ಯಾರಪ್ಪ ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ಆಗಿರ್ತಾರೆ. ಭಾರತದ ಮೊದಲ ರೈಲ್ವೆ ಮ್ಯೂಸಿಯಂ ಭಾರತದಲ್ಲಿ ಮೊಟ್ಟ ಮೊದಲು ರೈಲ್ವೆ ಮ್ಯೂಸಿಯಂ ಯಾವುದಪ್ಪ ಅಂದ್ರೆ ಒಂದು ದೆಹಲಿ ರೈಲ್ವೆ ಮ್ಯೂಸಿಯಂ ಇರ್ತದೆ. ನೆಕ್ಸ್ಟ್ ಎರಡನೇದು ಯಾವುದಪ್ಪ ಅಂದ್ರೆ ನಮ್ಮ ಮೈಸೂರು ಇರ್ತದೆ. ಮತ್ತು ಕರ್ನಾಟಕದ ಮೊದಲ ರೈಲ್ವೆ ಮ್ಯೂಸಿಯಂ ಯಾವುದಪ್ಪ ಅಂದ್ರೆ ಮೈಸೂರು. ಕರ್ನಾಟಕದ ಮೊದಲ ರೈಲ್ವೆ ಮ್ಯೂಸಿಯಂ ಅಂದರೆ ಮೈಸೂರು. ಭಾರತದ ಮೊದಲ ರೈಲ್ವೆ ಮ್ಯೂಸಿಯಂ ಅಂದರೆ ದೆಹಲಿ. ಅದೇ ಕರ್ನಾಟಕದ ಎರಡನೇ ರೈಲ್ವೆ ಮ್ಯೂಸಿಯಂ ಯಾವುದಪ್ಪ ಅಂದ್ರೆ ಹುಬ್ಬಳ್ಳಿ ಆಗಿರ್ತದೆ. ಯಾವುದು
ಹುಬ್ಬಳ್ಳಿ ಆಗಿರ್ತದೆ. ದಕ್ಷಿಣ ಭಾರತದ ಮೊದಲ ಸುರಂಗ ಮಾರ್ಗ ಮೆಟ್ರೋ ರೈಲು ಯಾವುದಪ್ಪ ಅಂದ್ರೆ ಒಂದು ನಮ್ಮ ಬೆಂಗಳೂರು ಮೆಟ್ರೋ ರೈಲು ಆಗಿರ್ತದೆ. 2011ರಲ್ಲಿ ಬೆಂಗಳೂರಿನ ಮೆಟ್ರೋವನ್ನು ಉದ್ಘಾಟಿಸಿದವರು ಯಾರು ಅಂದ್ರೆ 2015ರಲ್ಲಿ ನಮ್ಮ ಮೆಟ್ರೋ ಪ್ರಾರಂಭ ಆಯ್ತಲ್ಲ ಬೆಂಗಳೂರಿನಲ್ಲಿ. ಆ ಸಮಯದಾಗ ಉದ್ಘಾಟಿಸಿದವರು ಯಾರಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಯಾರಂದ್ರೆ ಸದಾನಂದ ಗೌಡರು ಇರ್ತಾರೆ. ಅವರೇ ಈ ನಮ್ಮ ಮೆಟ್ರೋವನ್ನು ಉದ್ಘಾಟನೆ ಮಾಡಿರ್ತಾರೆ. ಇಲ್ಲಿದೆ ನೋಡಿ ಸದಾನಂದ ಗೌಡರು. ಮೆಟ್ರೋ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳ್ತಾರೆ. ಅದು ಕೇರಳದ ಶ್ರೀಧರನ್ ಅಂತೆ ಅವರಿಗೆ ಕರೀತಾರೆ. ಕೇರಳದ ಶ್ರೀಧರನ್. ಭಾರತ ಅತಿ ಉದ್ದವಾದ ಸಂಚಾರಿ ರೈಲು ಸಂಚಾರವನ್ನು ವಿವೇಕ್ ಎಕ್ಸ್ಪ್ರೆಸ್ ಇದು ಎಲ್ಲಿಂದಪ್ಪ ಅಂದ್ರೆ ಅತಿ ಉದ್ದವಾಗಿ ಸಂಚರಿಸ್ತಾ ಅಂದ್ರೆ ಇದು ಏನಂದ್ರೆ ದಕ್ಷಿಣದ ಅಂದ್ರೆ ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಆಗಿ ಇದೆಲ್ಲಪ್ಪ ಅಂದ್ರೆ ಅಸ್ಸಾಂನ ದಿಬ್ರುಗರ್ ನಡುವೆ ಒಂದು ಸಂಪರ್ಕ ಕಲ್ಪಿಸುವಂಥ ರೈಲು ಯಾವುದಂದ್ರೆ ವಿವೇಕ್ ಎಕ್ಸ್ಪ್ರೆಸ್. ಅತಿ ಲಾಂಗ್ ಅಂದ್ರೆ ಅತಿ ದೂರವನ್ನು ಸಂಚರಿಸುವ ರೈಲು ಅಂದರೆ ಪ್ರಸ್ತುತ ಒಂದು ವಿವೇಕ್ ಎಕ್ಸ್ಪ್ರೆಸ್ ರೈಲು ಆಗಿರುತ್ತದೆ. ನೋಡಿ ಮುಂದೆ, ಭಾರತದ ಮೊದಲ ರೈಲು ವಿಶ್ವವಿದ್ಯಾಲಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂದ್ರೆ ಗುಜರಾತಿನ ವಡೋದರದಲ್ಲಿ ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್, ಭಾರತದ ಮೊದಲ ಬುಲೆಟ್ ಟ್ರೈನನ್ನು ಅಹಮದಾಬಾದಿಂದ ಮುಂಬೈ ಮಧ್ಯೆ, ಇದು ಮಹಾರಾಷ್ಟ್ರದಾಗ ಭಾರತದ ಮೊದಲ ಬುಲೆಟ್ ಟ್ರೈನನ್ನು ಅಹಮದಾಬಾದಿಂದ ಮುಂಬೈ ಮಧ್ಯೆ ಒಂದು ಸಂಪರ್ಕವನ್ನು ಕಲ್ಪಿಸಿತ್ತು. ಮುಂದೆ ಏನಂದ್ರೆ ಬುಲೆಟ್ ಟ್ರೈನ್ನ ತರಬೇತಿ ಕೇಂದ್ರ ಏನಂದ್ರೆ ಗುಜರಾತ್ನ ವಡೋದರದಲ್ಲಿ ಪ್ರಾರಂಭಿಸಲಾಯಿತು. ಈ ಟ್ರೈನಿಗಾಗಿ ಒಂದು ಶಿಫಾರಸು ಮಾಡಿದ ಒಂದು ಸಮಿತಿ ಯಾವುದಂದ್ರೆ ವಿವೇಕ್ ದೆಬ್ರಾಯ್ ಸಮಿತಿ ಆಗಿರುತ್ತದೆ. ಇಲ್ಲಿದೆ ನೋಡಿ, ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದಪ್ಪ ಅಂದ್ರೆ ಹುಬ್ಬಳ್ಳಿ. ಇದು ಪ್ರಪಂಚದ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮು ಇದು ಹುಬ್ಬಳ್ಳಿ ಆಗಿರ್ತದೆ. ಅದಕ್ಕೆ ಏನು ಕರೀತಾರೆ, ಹೆಸರನ್ನು ಕೇಳ್ತಾರೆ. ಇದು ನೈಋತ್ಯ ರೈಲ್ವೆ ವಲಯನು ಅಂತ ಕರಿತೀವಿ. ಇದಕ್ಕೆ ಹೆಸರು ಏನಿಟ್ರು ಅಂದರೆ ಇಲ್ಲಿದೆ ನೋಡಿ, ಶ್ರೀ ಸಿದ್ಧಾರೂಢ ಸ್ವಾಮೀಜಿ ನಿಲ್ದಾಣ ಅಥವಾ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಒಂದು ರೈಲು ನಿಲ್ದಾಣ ಅಂತೆ ಇದಕ್ಕೆ ಹೆಸರು ನಾಮಕರಣ ಮಾಡಿದ್ದಾರೆ. ಅದೇ ಮಹಿಲಾರ ಮಹಾದೇವಪ್ಪ ಅಂತ ಇದಕ್ಕೆ ನಾಮಕರಣ ಮಾಡ್ಯಾರ ಅಂದ್ರೆ ಒಂದು ನಮ್ಮ ಹಾವೇರಿ ರೈಲು ನಿಲ್ದಾಣವನ್ನು ಮಹಿಲಾರ ಮಹಾದೇವಪ್ಪ ರೈಲು ನಿಲ್ದಾಣ ಅಂತ ಕರಿತೀವಿ. ಅದೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಅಂತ ಯಾವುದು ಕರಿತೀವಪ್ಪ ಅಂದ್ರೆ ನಮ್ಮ ಬೆಂಗಳೂರು ಮೆಟ್ರೋ ರೈಲು ಮೆಜೆಸ್ಟಿಕ್ ರೈಲು ನಿಲ್ದಾಣವನ್ನು ಕರಿತೀವಿ. ಅದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣ ಅಂತೆ ಯಾವುದು ಕರಿತೀವಿ ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸೋಕ್ಕೆ ಸಾಧ್ಯ ಆಗಿರಬೇಕು. ನಾನು ಕೊನೆಯಲ್ಲಿ ಹೇಳ್ತೀನಿ ಅದು ಯಾವುದಂತೆ. ಅದು ಬೆಂಗಳೂರಲ್ಲೇ ಇದೆ. ಇಲ್ಲಿದೆ ನೋಡಿ, ಇದು GK ಪಾಯಿಂಟ್ಸು. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಸಂಚರಿಸುವ ಒಂದು ರೈಲು ಯಾವುದಪ್ಪ ಅಂದ್ರೆ ಸಂಜೋತ್ ಎಕ್ಸ್ಪ್ರೆಸ್ ರೈಲು ಮತ್ತು ಥಾರ್ ಎಕ್ಸ್ಪ್ರೆಸ್ ರೈಲು ಅದಾವಲ್ಲ, ಇವು ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಒಂದು ಸಂಪರ್ಕಿಸುವ ರೈಲು ಯಾವುದಂದ್ರೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಸಂಚರಿಸುವ ಒಂದು ರೈಲು ಯಾವಪ್ಪ ಅಂದ್ರೆ ಸಂಜೋತ್ ಎಕ್ಸ್ಪ್ರೆಸ್ ಮತ್ತು ಥಾರ್ ಎಕ್ಸ್ಪ್ರೆಸ್ ರೈಲುಗಳು ಸಂಪರ್ಕವನ್ನು ಕಲ್ಪಿಸ್ತವೆ. ಅದೇ ಏನಪ್ಪ ಅಂದ್ರೆ ಭಾರತ ಬಾಂಗ್ಲಾದೇಶಗಳ ನಡುವೆ ಸಂಚರಿಸುವ ಒಂದು ರೈಲು ಯಾವಪ್ಪ ಅಂದ್ರೆ ಮೈತ್ರಿ ಎಕ್ಸ್ಪ್ರೆಸ್ ಮತ್ತು ಬಂಧನ್ ಎಕ್ಸ್ಪ್ರೆಸ್. ಯಾವುವು? ಮೈತ್ರಿ ಎಕ್ಸ್ಪ್ರೆಸ್ ಮತ್ತು ಬಂಧನ್ ಎಕ್ಸ್ಪ್ರೆಸ್ ಆಗಿರುತ್ತವೆ. ಅದೇ ಭಾರತದ ಮೊದಲ ಕಿಸಾನ್ ರೈಲು ಯಾವುದಪ್ಪ ಅಂದ್ರೆ ಭಾರತದ ಮೊದಲ ಕಿಸಾನ್ ರೈಲು ಎಲ್ಲಿಂದ ಎಲ್ಲಿಗೆ ಒಂದು ಸಂಪರ್ಕ ಕಲ್ಪಿಸ್ತು ಅಥವಾ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಪ್ಪ ಅಂತಂದ್ರೆ ಇದು ಏನಪ್ಪ ಅಂದ್ರೆ ಒಂದು ಮಹಾರಾಷ್ಟ್ರದ ದೇವಲಾಲಿಯಿಂದ ಒಂದು ಬಿಹಾರದ ದಾನಾಪುರ ಮಧ್ಯೆ ಒಂದು ಸಂಪರ್ಕವನ್ನು ಕಲ್ಪಿಸಿತು ಅಥವಾ ಮೊಟ್ಟ ಮೊದಲು ತನ್ನ ಸಂಪರ್ಕವನ್ನು ಅಲ್ಲಿಂದ ಅಲ್ಲಿಗೆ ಹೋಯಿತು ಅಂತ ಹೋಗಿರುತ್ತದೆ. ಭಾರತ ಅತಿ ವೇಗದ ರೈಲು ಯಾವುದಪ್ಪ ಅಂದ್ರೆ ಪ್ರಸ್ತುತ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಥವಾ ಟ್ರೈನ್ 18 ಅಂತೆ ಕರಿತೀವಿ. ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿರ್ತದೆ. ಮುಂದೆ ಹೋಗೋಣ. ಭಾರತದ ಮೊದಲ ಖಾಸಗಿ ರೈಲು ನಿಲ್ದಾಣವನ್ನು ಮಧ್ಯಪ್ರದೇಶ ರಾಜ್ಯದ ಭೋಪಾಲ್ನಲ್ಲಿರುವ ಹಬೀಬ್ಗಂಜ್ ಅಥವಾ ರಾಣಿ ಕಮಲಾವತಿ ರೈಲು ನಿಲ್ದಾಣವನ್ನು ಮೊಟ್ಟ ಮೊದಲು ಖಾಸಗಿ ಅವರಿಗೆ ಒಂದು ಒಡೆತನ ಕೊಟ್ಟರು ಅಥವಾ ಖಾಸಗಿಯವರು ನಿರ್ವಹಣೆ ಮಾಡಿಕೊಟ್ಟಂಥ ಒಂದು ರೈಲು ನಿಲ್ದಾಣ ಯಾವುದಪ್ಪ ಅಂದ್ರೆ ಮಧ್ಯಪ್ರದೇಶದ ಭೋಪಾಲ್ದ ಹಬೀಬ್ಗಂಜ್ ರೈಲು ನಿಲ್ದಾಣ ಅಥವಾ ಅದಕ್ಕೆ ಏನಂತೀವಿ ಅಂದ್ರೆ ಕಮಲಾವತಿ ರೈಲು ನಿಲ್ದಾಣ ಅಂತ ಕರಿತೀವಿ. ಭಾರತದ ಮೊದಲ ಖಾಸಗಿ ರೈಲು ಯಾವುದಂದ್ರೆ ತೇಜಸ್ ಎಕ್ಸ್ಪ್ರೆಸ್. ಇದು
ಲಕ್ನೋದಿಂದ ದೆಹಲಿ ಮಧ್ಯೆ ಒಂದು ಸಂಪರ್ಕವನ್ನು ಕಲ್ಪಿಸ್ತದೆ. ಭಾರತದ ದೊಡ್ಡದಾದ ಮೆಟ್ರೋ ರೈಲು ಯಾವುದಪ್ಪ ಅಂದ್ರೆ ಒಂದು ದೆಹಲಿ ಮೆಟ್ರೋ ಆಗಿರ್ತದೆ. ಅತಿ ಹೆಚ್ಚು ರಾಜ್ಯಗಳ ಮೂಲಕ ಸಂಚರಿಸುವ ಒಂದು ರೈಲು ಯಾವುದಂದ್ರೆ ವಿವೇಕ್ ಎಕ್ಸ್ಪ್ರೆಸ್ ರೈಲು. ಇದು ಪ್ರಸ್ತುತ 9 ರಾಜ್ಯಗಳ ಮೂಲಕ ಸಂಚರಿಸುತ್ತದೆ. ಅಂದರೆ ಇದು ಎಲ್ಲಿದಂದ್ರೆ ತಮಿಳುನಾಡಿನ, ಇದೇನದಲ್ಲ ವಿವೇಕ್, ಆವಾಗಲೇ ಹೇಳಿದೆ ಇದಲ್ಲ ವಿವೇಕ್, ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಅಸ್ಸಾಂನ ದಿಬ್ರುಗಢವರೆಗೆ ಒಂದು ರೈಲು ಸಂಪರ್ಕವನ್ನು ಕಲ್ಪಿಸ್ತದೆ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಇವೆರಡು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ರೈಲು ಗಾಲಿ ಮತ್ತು ಅಚ್ಚು ಕಾರ್ಖಾನೆ ಯಾವುದಂದ್ರೆ ಯಲಹಂಕ, ಬೆಂಗಳೂರಿನ ಯಲಹಂಕದಲ್ಲಿ ಈ ಕಾರ್ಖಾನೆಗಳದವ. ರೈಲು ಗಾಲಿ ಮತ್ತು ಅಚ್ಚನ್ನು ತಯಾರಿಸುವ ಕಾರ್ಖಾನೆ ಎಲ್ಲಿದಪ್ಪ ಅಂದ್ರೆ ಬೆಂಗಳೂರಿನ ಯಲಹಂಕದಲ್ಲಿ ಕಂಡು ಬರ್ತದೆ. ಕೋಚ್ ಫ್ಯಾಕ್ಟ್ರಿ ಎಲ್ಲಿದಪ್ಪ ಅಂದ್ರೆ ಕಪರ್ತಲದಲ್ಲಿ ಇರುತ್ತದೆ. ನೋಡಿ, ಒಟ್ಟು ನಮ್ಮ ಭಾರತ ದೇಶದಲ್ಲಿ 3 ರೈಲುಗಳು ಏನಪ್ಪ ಅಂದ್ರೆ ಒಂದು ವಿಶ್ವ ಪಾರಂಪರಿಕ ಪಟ್ಟಿಗೆ ಅಥವಾ ಯುನೆಸ್ಕೋ ಪಟ್ಟಿಗೆ ಸೇರಿದಂಥ 3 ರೈಲುಗಳು ಅದಾವ. ಅವು ಯಾವಪ್ಪ ಅಂದ್ರೆ ಡಾರ್ಜಿಲಿಂಗ್ ಹಿಮಾಲಯನ್ ರೈಲು 1881ರಾಗ, ಮತ್ತು ನೀಲಗಿರಿ ಮೌಂಟೇನ್ ರೈಲು 1908, ಮತ್ತು ಕಲ್ಕಾ ಸಿಮ್ಲಾ ರೈಲು 1898ರಲ್ಲಿ. ಮುಂದೆ ಭಾರತದಲ್ಲಿ ಕಂಡುಬರುವಂಥ ರೈಲು ವಲಯಗಳು ಎಷ್ಟಪ್ಪ ಅಂದ್ರೆ ಪ್ರಮುಖವಾಗಿ 18 ರೈಲು ವಲಯಗಳದಾವ. ಎಷ್ಟು ಪ್ರಮುಖವಾಗಿ 18 ರೈಲು ವಲಯಗಳದಾವ. ಅದರಲ್ಲಿ ಯಾವ್ಯಾವು ಮತ್ತು ಯಾವ ರಾಜ್ಯದಲ್ಲಿ ಅದಾವ ಅಂತ ಸ್ವಲ್ಪ ನಾವು ನೆನಪಿಟ್ಕೊಳ್ಳೇಬೇಕು. ಯಾಕಂದ್ರೆ ರೈಲು ಬಗ್ಗೆ ಪ್ರಶ್ನೆ ಕೇಳೋಣಂದ್ರೆ ಅದ್ರಾಗ ವಲಯಗಳ ಬಗ್ಗೆ ಕಂಪಲ್ಸರಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾನೆ. ನೋಡಿ, ಉತ್ತರ ರೈಲು ವಲಯ ಯಾವುದಪ್ಪ ಅಂದ್ರೆ ದೆಹಲಿ. ಪಶ್ಚಿಮ ರೈಲು ವಲಯ ಯಾವುದಪ್ಪ ಅಂದ್ರೆ ಮುಂಬೈ ಆಗಿರ್ತದೆ. ಅದೇ ಆಗ್ನೇಯ ರೈಲು ವಲಯ ಯಾವುದಪ್ಪ ಅಂದ್ರೆ ಕಲ್ಕತ್ತಾ ಆಗಿರ್ತದೆ. ಅದೇ ದಕ್ಷಿಣ ಕೇಂದ್ರ ರೈಲು ವಲಯ ಯಾವುದಪ್ಪ ಅಂದ್ರೆ ಸಿಕಂದ್ರಾಬಾದ್, ಇದು ತೆಲಂಗಾಣದಲ್ಲಿ ಕಂಡುಬರುತ್ತದೆ. ಕಲ್ಕತ್ತಾ ರೈಲು ವಲಯ ವೆಸ್ಟ್ ಬೆಂಗಾಲ್. ಮತ್ತು ಚೆನ್ನೈ ದಕ್ಷಿಣದ ರೈಲು ವಲಯ ಯಾವುದಪ್ಪ ಅಂದ್ರೆ ಚೆನ್ನೈ, ಇದು ಯಾವುದಪ್ಪ ಅಂದ್ರೆ ತಮಿಳುನಾಡಲ್ಲಿ ಕಂಡುಬರುತ್ತದೆ. ಕೇಂದ್ರ ರೈಲ್ವೆ ವಲಯ ಯಾವುದಪ್ಪ ಅಂದ್ರೆ ಮುಂಬೈ, ಇದು ಮಹಾರಾಷ್ಟ್ರದ ಮುಂಬೈದಲ್ಲಿ ಕಂಡುಬರುತ್ತದೆ. ಮುಂದೆ ಹೋಗೋಣ. ಏನಪ್ಪ ಅಂದ್ರೆ ಈಶಾನ್ಯ ರೈಲು ವಲಯ ಗೋರಖ್ಪುರದಲ್ಲಿ ಕಂಡುಬರುತ್ತದೆ. ಎಲ್ಲಿ? ಗೋರಖ್ಪುರದಲ್ಲಿ. ಈಶಾನ್ಯ ರೈಲು ವಲಯ ಎಲ್ಲಪ್ಪ ಅಂದ್ರೆ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಕಂಡುಬರುತ್ತದೆ. ಮತ್ತು ಪೂರ್ವ ರೈಲು ವಲಯ ಎಲ್ಲಿ ಕಂಡುಬರ್ತಪ್ಪ ಅಂದ್ರೆ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಕಂಡುಬರುತ್ತದೆ. ಈಶಾನ್ಯ ಗಡಿ ರೈಲು ವಲಯ ಎಲ್ಲಿ ಕಂಡುಬರ್ತದೆ ಅಂದ್ರೆ ಗೌಹಾತಿ, ಅಸ್ಸಾಂನ ಗೌಹಾತಿಯಲ್ಲಿ. ಅಂದರೆ ಈಶಾನ್ಯ ರಾಜ್ಯದಲ್ಲಿ ಅತಿ ಹೆಚ್ಚು ಬಳಸುವ ಗೇಜ್ ಯಾವುದಂದ್ರೆ ನ್ಯಾರೋ ಗೇಜ್ ಅಂತ ನಾವು ಆವಾಗಲೇ ತಿಳಿದುಕೊಂಡೇವಿ. ಮತ್ತು ಪೂರ್ವ ಕೇಂದ್ರ ರೈಲ್ವೆ ವಲಯಲ್ಲಿ ಅಂದ್ರೆ ಬಿಹಾರದ ಹಾಜಿಪುರದಲ್ಲಿ ಕಂಡುಬರುತ್ತದೆ. ಮತ್ತು ಪೂರ್ವ ಕರಾವಳಿ ರೈಲ್ವೆ ವಲಯದಲ್ಲಿ ಕಂಡುಬರ್ತದೆ ಅಂದ್ರೆ ಭುವನೇಶ್ವರದಲ್ಲಿ ಕಂಡುಬರುತ್ತದೆ. ಮತ್ತು ಉತ್ತರ ಕೇಂದ್ರ ರೈಲ್ವೆಯಲ್ಲಿ ಅಂದ್ರೆ ಭುವನೇಶ್ವರ, ಇದು ಒಡಿಶಾ, ಇದು ಹಾಜಿಪುರ ಬಿಹಾರ, ಇದು ಗೌಹಾತಿ ಅಸ್ಸಾಮ, ಮತ್ತು ಅಲಹಾಬಾದ್, ಇದು ಎಲ್ಲಪ್ಪ ಅಂದ್ರೆ UP ಉತ್ತರ ಕೇಂದ್ರ ರೈಲ್ವೆ ವಲಯ. ಮುಂದೆ ನೋಡೋಣ. ಟೋಟಲ್ ಅಷ್ಟು ಭಾರತದಲ್ಲಿ 18 ರೈಲ್ವೆ ವಲಯಗಳು ಕಂಡುಬರ್ತವೆ. ನೋಡಿ, 13ನೇ ರೈಲ್ವೆ ವಲಯ ಯಾವುದು? ವಾಯುವ್ಯ ರೈಲ್ವೆ ವಲಯ ಜೈಪುರು, ಮತ್ತು ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ, ಪಶ್ಚಿಮ ಕೇಂದ್ರ ರೈಲ್ವೆ ಜಬ್ಬಲ್ಪುರ್, ಮಧ್ಯಪ್ರದೇಶದ ಒಂದು ಜಬ್ಬಲ್ಪುರ್ ಆಗಿರುತ್ತದೆ. ಒಂದು ಸೆಕೆಂಡು. ಮತ್ತು ಆಗ್ನೇಯ ಕೇಂದ್ರ ರೈಲ್ವೆ ಬಿಲಾಸ್ಪುರ್, ಯಾವುದು? ಬಿಲಾಸ್ಪುರ್ ಆಗಿರ್ತದೆ. ಈ ಬಿಲಾಸ್ಪುರ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂದ್ರೆ ಛತ್ತೀಸ್ಗಢದಲ್ಲಿ ಕಂಡುಬರುತ್ತದೆ. ಕಲ್ಕತ್ತಾ ಮೆಟ್ರೋ ಅಂದರೆ ಇದು ಪಶ್ಚಿಮ ಬಂಗಾಳದ ಒಂದು ಮೆಟ್ರೋ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ. ದಕ್ಷಿಣದ ರೈಲ್ವೆ ವಲಯ ವಿಶಾಖಪಟ್ಟಣ, ಆಂಧ್ರ ಪ್ರದೇಶದ ದಕ್ಷಿಣ ಕರಾವಳಿ ರೈಲು ವಲಯ ಯಾವಪ್ಪ ಅಂದ್ರೆ ದಕ್ಷಿಣ ಕರಾವಳಿ ರೈಲ್ವೆ ವಿಶಾಖಪಟ್ಟಣದಲ್ಲಿ ಕಂಡುಬರುತ್ತದೆ. ಒಟ್ಟು ನಾವು ಇಂದಿನ ತರಗತಿಯಲ್ಲಿ ಏನು ತಿಳ್ಕೊಂಡಿದ್ದೇವಪ್ಪ ಅಂದ್ರೆ ರೈಲಿನ ಬಗ್ಗೆ ನಾವು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಂಡೇವಿ. ಇನ್ನೊಂದು ಸರಿ ಏನು ಮಾಡೋಣ, ಕ್ವಿಕ್ಕಾಗಿ ಒಂದು 2-3 ನಿಮಿಷದಲ್ಲಿ ರಿವಿಷನ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋಣ. ಬನ್ನಿ.
ನೋಡಿ, ಪ್ರಪಂಚದ ಮೊದಲ ಬಾರಿಗೆ ರೈಲ್ವೆ ಆವಿಷ್ಕಾರ ಮಾಡಿದವರು ಯಾರಪ್ಪ ಅಂದ್ರೆ ಜಾರ್ಜ್ ಸ್ಟಿಫನ್ಸನ್ ಅವರು. ಇವರು ಇಂಗ್ಲೆಂಡ್ ದೇಶದವರು. ಪ್ರಪಂಚದ ಇವರಿಗೆ ರೈಲು ಸಾರಿಗೆ ಪಿತಾಮಹ ಅಂತ ಕರಿತೀವಿ. ಭಾರತ ರೈಲು ಸಾರಿಗೆ ಪಿತಾಮಹ ಅಂತ ಲಾರ್ಡ್ ಡಾಲ್ ಹೌಸಿ ಅವರಿಗೆ ಕರಿತೀವಿ. ಕರ್ನಾಟಕದ ರೈಲು ಸಾರಿಗೆ ಪಿತಾಮಹ ಯಾರಂದ್ರೆ ಮಾರ್ಕ್ ಹಬ್ಬನ್ ಅವರಿಗೆ ಕರಿತೀವಿ. ಭಾರತದಲ್ಲಿ 1853ರಲ್ಲಿ ಪುಣೆ ಟು ಮುಂಬೈ ಮಧ್ಯೆ ಪುಣೆ ಟು ಥಾಣೆ ಮಧ್ಯೆ ಏನಾಗ್ತಪ್ಪ ಅಂದ್ರೆ ಇಲ್ಲಿದೆ ನೋಡಿ, ಮುಂಬೈ ಟು ಥಾಣೆ ಮಧ್ಯೆ ಏನಂದ್ರೆ ರೈಲು ಒಂದು ಸಂಪರ್ಕ ಕಲ್ಪಿಸ್ತದೆ 34 ಕಿಲೋಮೀಟ್ರ್. ಅದೇ ಕರ್ನಾಟಕದಲ್ಲಿ ಅಂದರೆ 1859 1859ರಲ್ಲಿ ಮತ್ತು ಮುಂದೆ ನೋಡೋಣ. ಅದೇ ಕರ್ನಾಟಕದಲ್ಲಿ 1859ರಲ್ಲಿ ಒಂದು ಬೆಂಗಳೂರು ಟು ಮದ್ರಾಸ್ನ ಜೋಲಾರ್ಪೇಟೆ ಮಧ್ಯೆ ಒಂದು ಸಂಪರ್ಕ ಕಲ್ಪಿಸ್ತದೆ. ಅದು ಕರ್ನಾಟಕದ ಮೊಟ್ಟ ಮೊದಲ ರೈಲು ಅಂತೀವಿ. ಕರ್ನಾಟಕದ ರೈಲು ಸಾರಿಗೆ ಪಿತಾಮಹವನ್ನು ಮಾರ್ಕ್ ಹಬ್ಬನ್ ಅವ್ರಿಗೆ ಕರಿತೀವಿ. ನೆಕ್ಸ್ಟ್ 1882ರಲ್ಲಿ ಬೆಂಗಳೂರು ಟು ಮೈಸೂರು ಮಧ್ಯೆ ಒಂದು ರೈಲು ಸಂಪರ್ಕವನ್ನು ಪ್ರಾರಂಭವಾಯಿತು ಅಂತ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನೋಡಿ, ನೆಕ್ಸ್ಟ್ ಫಾಸ್ಟ್ ಆಗಿ ತಿಳ್ಕೊಳ್ಳೋಣ. ಇದು ಆಲ್ರೆಡಿ ನಾವು ಹೇಳಿದ್ದೀವಿ. ಈಗ ಒಟ್ಟು ಗೇಜ್ನಲ್ಲಿ ಎಷ್ಟು ವಿಧಗಳು? ಬ್ರಾಡ್ ಗೇಜ್, ಮೀಟರ್ ಗೇಜ್ ಮತ್ತು ನ್ಯಾರೋ ಗೇಜ್ ಮತ್ತು ಲೈಟ್ ಗೇಜ್. ಎಷ್ಟು? 4 ವಿಧಗಳು ಆಗಿರ್ತವೆ. ಮುಂದೆ ಹೋಗೋಣ. ಭಾರತದಲ್ಲಿ ಹೆಚ್ಚು ಕಂಡುಬರುವ ಒಂದು ಗೇಜ್ ಯಾವುದಪ್ಪ ಅಂದ್ರೆ ಬ್ರಾಡ್ ಗೇಜ್ ಆಗಿರ್ತದೆ. ಈಶಾನ್ಯ ರಾಜ್ಯಗಳಲ್ಲಿ ಯಾವ ಗೇಜ್ ಹೆಚ್ಚು ಕಂಡು ಬರುತ್ತೆ ಅಂದ್ರೆ ನ್ಯಾರೋ ಗೇಜ್ ಆಗಿರ್ತದೆ. ಮತ್ತು 1924ರಲ್ಲಿ ವಿಲಿಯಂ ಅಕ್ವಾಸ್ ಸಮಿತಿಯ ಶಿಫಾರಸಿನ ಮೇರೆಗೆ ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟಿಂದ ವಿಂಗಡಣೆ ಮಾಡಿ ಮಂಡಿಸ್ತಿದ್ರು. ಅದೇ 2016ರಲ್ಲಿ ವಿವೇಕ್ ದಿಬ್ರಾಯಿ ಸಮಿತಿಯ ಶಿಫಾರಸಿನ ಮೇರೆಗೆ ಏನಾಯ್ತಪ್ಪ ಅಂದ್ರೆ ಅದು ಸಾಮಾನ್ಯ ಬಜೆಟ್ನೊಂದಿಗೆ ಪುನರ್ವಿಲೀನ ಆಯಿತು. ಮತ್ತು 1947ರಲ್ಲಿ ಭಾರತ ಮೊದಲ ರೈಲ್ವೆ ಬಜೆಟನ್ನು ಮಂಡಿಸಿದವರು ಯಾರಂದ್ರೆ ಜಾನ್ ಮತಾಯಿ ಅವರಾಗಿರ್ತಾರೆ. ಮತ್ತು ಮುಂದೆ ಏನಪ್ಪ ಅಂದ್ರೆ 2016ರಲ್ಲಿ ಒಂದು ಕೊನೆಯ ರೈಲ್ವೆ ಬಜೆಟ್ ಮಂಡಿಸಿದವರು ಯಾರಂದ್ರೆ ಸುರೇಶ್ ಪ್ರಭು. ಮತ್ತು ಅದು ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟಿನೊಂದಿಗೆ ಒಂದು ವಿಲೀನ ಮಾಡಿ ರೈಲ್ವೆ ಬಜೆಟನ್ನು ಮಂಡಿಸಿದವರು ಯಾರಪ್ಪ ಅಂದ್ರೆ ಅರುಣ್ ಜೇಟ್ಲಿ ಅವರು ಆಗಿರ್ತಾರೆ. ಅತಿ ಹೆಚ್ಚು ರೈಲ್ವೆ ಬಜೆಟ್ ಮಂಡಿಸಿದವರು ಯಾರಪ್ಪ ಅಂದ್ರೆ ಲಾಲು ಪ್ರಸಾದ್ ಯಾದವ್ ಅವರು ಆಗಿರುತ್ತಾರೆ. ಹೋಗೋಣ. ರೈಲ್ವೆ ಬಜೆಟನ್ನು ಮಂಡಿಸಿದ ಮಹಿಳೆ ಯಾರಂದ್ರೆ ಮಮತಾ ಬ್ಯಾನರ್ಜಿ ಅವರಾಗಿರ್ತಾರೆ. ಭಾರತದಲ್ಲೇ ಮೊದಲ ರೈಲು ಮ್ಯೂಸಿಯಂ ಯಾವುದಪ್ಪ ಅಂದ್ರೆ ದೆಹಲಿ. ಕರ್ನಾಟಕದಲ್ಲಿ ಮೊದಲು ಯಾವುದಂದ್ರೆ ಮೈಸೂರು, ಎರಡನೇದು ಹುಬ್ಬಳ್ಳಿ ಆಗಿರ್ತದೆ. 1984ರಲ್ಲಿ ಮೊದಲ ಮೆಟ್ರೋ ರೈಲು ಕಲ್ಕತ್ತಾದಲ್ಲಿ ಪರಿಚಯಿಸಲಾಯಿತು ಮೊಟ್ಟ ಮೊದಲಿಗೆ. ಮತ್ತು ದಕ್ಷಿಣ ಭಾರತದ ಮೊದಲ ಸುರಂಗ ಮಾರ್ಗ ಮೆಟ್ರೋ ರೈಲು ಯಾವುದಂದ್ರೆ ಬೆಂಗಳೂರು ಮೆಟ್ರೋ ರೈಲು ಮಾರ್ಗ ಆಗಿರುತ್ತೆ. ಇದು ನೋಡಿ, 2011ರಲ್ಲಿ ಬೆಂಗಳೂರಿನ ಮೆಟ್ರೋನು ಅಥವಾ ನಮ್ಮ ಮೆಟ್ರೋವನ್ನು ಉದ್ಘಾಟಿಸಿದವರು ಯಾರಪ್ಪ ಅಂದ್ರೆ ಸದಾನಂದ ಗೌಡ ಅವರು. ಆ ಸಮಯದಲ್ಲಿ ಅವರು ಕರ್ನಾಟಕದ ಒಂದು ಮುಖ್ಯಮಂತ್ರಿ ಆಗಿರ್ತಾರೆ. ಮೆಟ್ರೋ ಮ್ಯಾನ್ ಅಂತ ಯಾರು ಕೇಳ್ತಾರೆ ಅಂದ್ರೆ ಕೇರಳದ ಒಂದು ಶ್ರೀಧರನ್ ಅವರಿಗೆ ಕರೀತಾರೆ. ಭಾರತದ ಉದ್ದವಾದ ರೈಲು ಸಂಚಾರವನ್ನು ಸೇವೆ ಸಲ್ಲಿಸುವುದು ಯಾವುದಪ್ಪ ಅಂದ್ರೆ ವಿವೇಕ್ ಎಕ್ಸ್ಪ್ರೆಸ್. ಇದು ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಅಸ್ಸಾಂನ ದಿಬ್ರುಗಢವರೆಗೆ ಒಂದು ಸಂಪರ್ಕವನ್ನು ಕಲ್ಪಿಸುತ್ತದೆ. ಮುಂದೆ ನೋಡೋಣ. ಭಾರತದ ಮೊದಲ ರೈಲು ವಿಶ್ವವಿದ್ಯಾಲಯ ಅಂದರೆ ಗುಜರಾತ್ನ ವಡೋದರದಲ್ಲಿದೆ. ಭಾರತದ ಮೊದಲ ಬುಲೆಟ್ ಟ್ರೈನ್ ಅಂದರೆ ಅಹಮದಾಬಾದ್ನಿಂದ ಮುಂಬೈ ಮಧ್ಯ ಸಂಪರ್ಕವನ್ನು ಕಲ್ಪಿಸುತ್ತದೆ. ಬುಲೆಟ್ ಟ್ರೈನು ತರಬೇತಿ ಕೇಂದ್ರ ಯಾವುದಂದ್ರೆ ಗುಜರಾತ್ನ ವಡೋದರದಲ್ಲಿದೆ. ಬುಲೆಟ್ ಟ್ರೈನಿಗಾಗಿ ಶಿಫಾರಸು ಮಾಡಿದ ಒಂದು ಸಮಿತಿ ಯಾವುದಂದ್ರೆ ವಿವೇಕ್ ದಿಬ್ರಾಯಿ ಸಮಿತಿ. ನೋಡೋಣ. ನೋಡಿ, ಅತಿ ಉದ್ದವಾದ ಪ್ಲಾಟ್ಫಾರ್ಮ್ ಯಾವುದಂದ್ರೆ ಹುಬ್ಬಳ್ಳಿ ಪ್ಲಾಟ್ಫಾರ್ಮ್. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಏನಪ್ಪ ಅಂದ್ರೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣ ಅಂತ ಕರಿತೀವಿ. ಇದು ನೈಋತ್ಯ ರೈಲ್ವೆ ವಲಯ. ಇದು ಮತ್ತು ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಒಂದು ಸಂಚರಿಸುವ ರೈಲು ಯಾವುದಪ್ಪ ಅಂದ್ರೆ ಸಂಜೋತ್ ಎಕ್ಸ್ಪ್ರೆಸ್ ಆಗಿರ್ತದೆ. ಭಾರತ ಮತ್ತು ಥಾರ್ ಎಕ್ಸ್ಪ್ರೆಸ್ ಆಗಿರ್ತದೆ. ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯೆ ಒಂದು ಸಂಪರ್ಕ ಕಲ್ಪಿಸುವ ಒಂದು ರೈಲು ಯಾವುದಪ್ಪ ಅಂದ್ರೆ ಮೈತ್ರಿ ಎಕ್ಸ್ಪ್ರೆಸ್ ಮತ್ತು ಬಂಧನ್ ಎಕ್ಸ್ಪ್ರೆಸ್ ಆಗಿರ್ತದೆ. ಭಾರತದ ಮೊದಲ ಕಿಸಾನ್ ರೈಲು ಯಾವುದರ ಮಧ್ಯೆ ಒಂದು ಸಂಪರ್ಕ ಕಲ್ಪಿಸ್ತದೆ ಅಂದ್ರೆ ಮಹಾರಾಷ್ಟ್ರದ ದೇವಲಾಲಿಯಿಂದ ಒಂದು ಬಿಹಾರದ ದಾನಾಪುರ ಮಧ್ಯೆ ಒಂದು ಸಂಪರ್ಕ ಕಲ್ಪಿಸಿರ್ತದೆ. ಭಾರತ ಅತಿ ವೇಗವಾದ ರೈಲು ಯಾವುದಪ್ಪ ಅಂದ್ರೆ ಟ್ರೈನ್ 18 ಅಥವಾ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಕರಿತೇವೆ. ಮತ್ತು ಮುಂದೆ ಹೋಗೋಣ. ಭಾರತದ ಮೊದಲ ಖಾಸಗಿ ರೈಲು ನಿಲ್ದಾಣ ಮಧ್ಯಪ್ರದೇಶದ ಭೋಪಾಲದಲ್ಲಿರುವ ಹಬೀಬ್ಗಂಜ್ ರೈಲು ನಿಲ್ದಾಣ ಅಥವಾ ರಾಣಿ ಕಮಲಾವತಿ ರೈಲು ನಿಲ್ದಾಣ ಅಂತ ಕರಿತೇವೆ ಅದಕ್ಕೆ. ಭಾರತದ ಮೊದಲ ಖಾಸಗಿ ರೈಲು ತೇಜಸ್ ಎಕ್ಸ್ಪ್ರೆಸ್ ಆಗಿರುತ್ತೆ. ಇದು ಲಕ್ನೋದಿಂದ ದೆಹಲಿ ಮಧ್ಯೆ ಒಂದು ಸಂಪರ್ಕವನ್ನು ಕಲ್ಪಿಸ್ತದೆ. ಅಂದರೆ
ಉತ್ತರ ಪ್ರದೇಶದ ಲಕ್ನೋನಿಂದ ದೆಹಲಿ ಮಧ್ಯೆ ಒಂದು ಸಂಪರ್ಕ ಕಲ್ಪಿಸುತ್ತದೆ. ಅದು ಯಾವುದಂದ್ರೆ ಸಂಪೂರ್ಣವಾಗಿ ಒಂದು ಖಾಸಗಿ ರೈಲು ಆಗಿರುತ್ತದೆ. ಮೊಟ್ಟ ಮೊದಲು ಖಾಸಗಿ ರೈಲು ನಿಲ್ದಾಣ ಯಾವುದಪ್ಪ ಅಂದ್ರೆ ಮಧ್ಯಪ್ರದೇಶದ ಭೂಪಾಲದ ಒಂದು ಹಬೀಬ್ಗಂಜ್ ಅಥವಾ ಲೀಲಾವತಿ ರೈಲು ನಿಲ್ದಾಣವನ್ನು ನಾವು ಮೊಟ್ಟ ಮೊದಲು ಖಾಸಗಿ ರೈಲು ನಿಲ್ದಾಣ ಅಂತ ಕರಿತೀವಿ. ಮತ್ತು ಭಾರತದ ದೊಡ್ಡದಾದ ಮೆಟ್ರೋ ಯಾವುದಪ್ಪ ಅಂದ್ರೆ ದೆಹಲಿ ಮೆಟ್ರೋ ಆಗಿರ್ತದೆ. ಅತಿ ಹೆಚ್ಚು ರಾಜ್ಯಗಳ ಮೂಲಕ ಸಂಚರಿಸುವ ಒಂದು ರೈಲು ಯಾವುದಂದ್ರೆ ವಿವೇಕ್ ಎಕ್ಸ್ಪ್ರೆಸ್ ರೈಲು ಆಗಿರುತ್ತದೆ. ಮತ್ತು ರೈಲು ಗಾಲಿ ಮತ್ತು ಅಚ್ಚು ಕಾರ್ಖಾನೆ ಎಲ್ಲದಂದ್ರೆ ಬೆಂಗಳೂರಿನ ಯಲಹಂಕದಲ್ಲಿ ಅದ. ಮತ್ತು ರೈಲು ಕೋಚ್ ಫ್ಯಾಕ್ಟ್ರಿ ಎಲ್ಲದಂದ್ರೆ ಕಪ್ಪರ್ತಲದಲ್ಲಿ ಇದೆ. ನೋಡಿ, ಭಾರತದಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದಂಥ ಒಟ್ಟು 3 ರೈಲುಗಳದವ. ಯಾವಪ್ಪ ಅಂದ್ರೆ ಡಾರ್ಜಿಲಿಂಗ್ ಹಿಮಾಲಯನ್ ರೈಲು 1881, ಮತ್ತು ನೀಲಗಿರಿ ಮೌಂಟೇನ್ ರೈಲು 1908ರಲ್ಲಿ ಆಗಿರುತ್ತದೆ. ಕಲ್ಕಾ ಶಿಮ್ಲಾ ರೈಲು 1898ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿರುವಂಥ ಒಂದು ರೈಲು ಆಗ್ಯದ. ನೋಡಿ, ಭಾರತದಲ್ಲಿ ಕಂಡುಬರುವಂಥ ಒಟ್ಟು 18 ರೈಲ್ವೆ ವಲಯಗಳದವ. ಅವು ಯಾವ ವಲಯಗಳು ಮತ್ತು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂತ ನಾವು ಆಲ್ರೆಡಿ ತಿಳ್ಕೊಂಡು ಫಾಸ್ಟಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಉತ್ತರ ರೈಲು ವಲಯ ದೆಹಲಿ, ಮತ್ತು ಪಶ್ಚಿಮ ರೈಲ್ವೆ ವಲಯ ಮುಂಬೈ, ಮಹಾರಾಷ್ಟ್ರದ ಮುಂಬೈ. ಆಗ್ನೇಯ ರೈಲ್ವೆ ವಲಯ ಪಶ್ಚಿಮ ಬಂಗಾಳದ ಕಲ್ಕತ್ತಾ. ದಕ್ಷಿಣ ಕೇಂದ್ರ ರೈಲು ವಲಯ ಯಾವುದಪ್ಪ ಅಂದ್ರೆ ತೆಲಂಗಾಣದ ಸಿಕಂದ್ರಾಬಾದ್. ದಕ್ಷಿಣ ರೈಲು ವಲಯ ಅಂದ್ರೆ ತಮಿಳುನಾಡಿನ ಚೆನ್ನೈ. ಕೇಂದ್ರ ರೈಲ್ವೆ ವಲಯ ಅಂದ್ರೆ ಮುಂಬೈ ಆಗಿರ್ತದೆ. ಮತ್ತು ಈಶಾನ್ಯ ರೈಲು ವಲಯ ಅಂದ್ರೆ ಉತ್ತರ ಪ್ರದೇಶ ಈಶಾನ್ಯ ರೈಲು ವಲಯ ಯಾವುದಪ್ಪ ಅಂದ್ರೆ ಇದು ಉತ್ತರ ಪ್ರದೇಶದ ಗೋರಖ್ಪುರ ಆಗಿರ್ತದೆ. ಪೂರ್ವ ರೈಲು ವಲಯ ಅಂದ್ರೆ ಪಶ್ಚಿಮ ಬಂಗಾಳದ ಕಲ್ಕತ್ತಾ ಆಗಿರ್ತದೆ. ಮತ್ತು ಈಶಾನ್ಯ ಗಡಿನಾಡು ರೈಲು ವಲಯ ಅಂದ್ರೆ ಅಸ್ಸಾಂನ ಗೌಹತಿ ಆಗಿರ್ತದೆ. ಪೂರ್ವ ಕೇಂದ್ರ ರೈಲು ವಲಯ ಅಂದ್ರೆ ಹಾಜಿಪುರ ಆಗಿರ್ತದೆ. ಪೂರ್ವ ಕೇಂದ್ರ ರೈಲ್ವೆ ಯಾವುದಪ್ಪ ಅಂದ್ರೆ ಬಿಹಾರದ ಹಾಜಿಪುರ ಆಗಿರ್ತದೆ. ಪೂರ್ವ ಕರಾವಳಿ ರೈಲ್ವೆ ವಲಯ ಅಂದ್ರೆ ಒಡಿಶಾದ ಭುವನೇಶ್ವರ ಆಗಿರ್ತದೆ. ಮತ್ತು ಉತ್ತರ ಕೇಂದ್ರ ರೈಲ್ವೆ ವಲಯ ಅಂದ್ರೆ ಉತ್ತರ ಕೇಂದ್ರ ರೈಲ್ವೆ ವಲಯ ಯಾವುದಂದ್ರೆ ಉತ್ತರ ಪ್ರದೇಶದ ಅಲಹಾಬಾದ್ ಆಗಿರ್ತದೆ. ಮತ್ತು ವಾಯುವ್ಯ ರೈಲ್ವೆ ವಲಯ ಯಾವಪ್ಪ ಅಂದ್ರೆ ಜೈಪುರ್ ಆಗಿರ್ತದೆ. ನೈಋತ್ಯ ರೈಲ್ವೆ ವಲಯ ಅಂದ್ರೆ ಕರ್ನಾಟಕದ ಹುಬ್ಬಳ್ಳಿ ಆಗಿರ್ತದೆ. ಪಶ್ಚಿಮ ರೈಲು ವಲಯ ಅಂದ್ರೆ ಜಬ್ಬಲ್ಪುರ ಆಗಿರ್ತದೆ, ಮಧ್ಯಪ್ರದೇಶದ ಒಂದು ಜಬ್ಬಲ್ಪುರ ಆಗಿರ್ತದೆ. ಆಗ್ನೇಯ ಕೇಂದ್ರ ರೈಲ್ವೆ ಅಂದ್ರೆ ಬಿಲಾಸ್ಪುರ ಆಗಿರ್ತದೆ. ಮತ್ತು ಆಗ್ನೇಯ ಕೇಂದ್ರ ರೈಲ್ವೆ ಯಾವುದಂದ್ರೆ ಛತ್ತೀಸ್ಗಢನ ಬಿಲಾಸ್ಪುರ ಆಗಿರ್ತದೆ. ಕಲ್ಕತ್ತಾ ಮೆಟ್ರೋ ಯಾವುದಂದ್ರೆ ಕಲ್ಕತ್ತಾ ಆಗಿರ್ತದೆ. ದಕ್ಷಿಣ ರೈಲು ವಲಯ ಯಾವುದಂದ್ರೆ ವಿಶಾಖಪಟ್ಟಣ ಆಗಿರ್ತದೆ. ನಾವು ಇಂದಿನ ತರಗತಿಯಲ್ಲಿ ಏನು ತಿಳ್ಕೊಂಡೇವಪ್ಪ ಅಂದ್ರೆ ಸಂಪೂರ್ಣವಾಗಿ ರೈಲು ಸಾರಿಗೆ ಬಗ್ಗೆ ತಿಳಿದುಕೊಂಡೇವಿ. ಹಾಗಾಗಿ ಮುಂದಿನ ತರಗತಿಯಲ್ಲಿ ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ ವಾಯು ಸಾರಿಗೆ ಬಗ್ಗೆ ಮತ್ತು ಸಂಪರ್ಕದ ಬಗ್ಗೆ ಮತ್ತು ಪ್ರತಿಯೊಂದು ವಿಷಯದ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಈ ತರಗತಿಯಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅಥವಾ ಏನಾದರೂ ಸ್ಮಾಲ್ ಮಿಸ್ಟೇಕ್ಗಳಾಗಿದ್ದರೆ ನೀವು ಕಾಮೆಂಟ್ ಮೂಲಕ ನೀವು ತಿಳಿಸೋಕ್ಕೆ ಸಾಧ್ಯ ಆಗಿರಬೇಕು. ನೀವೇನಾದರೂ ತಿಳಿಸಿದ್ರೆ ನಾನು ಕರೆಕ್ಷನನ್ನು ಮುಂದೆ ಏನು ಮಾಡ್ತೀನಿ, ಮುಂದಿನ ತರಗತಿಯಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿವರೆಗೆ ತರಗತಿ ನೋಡಿದ ನನ್ನ ಎಲ್ಲ ಸ್ನೇಹಿತರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳು.